ಚಿಕ್ಕಬಳ್ಳಾಪುರ ತಾಲೂಕಿನ ಗಂಗನಮಿದ್ದೆ ಗ್ರಾಮದಲ್ಲಿ ನಿರ್ಮಾಣವಾಗಿರುವ ಗಂಗಮ್ಮದೇವಿ ದೇವಾಲಯದಲ್ಲಿ ಇಂದು ಕುಂಭಾಭಿಷೇಕ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸೋಮವಾರ ಸಂಜೆ 6 ಗಂಟೆಗೆ ಗೋಧೂಳಿ ಲಗ್ನದಲ್ಲಿ ಸ್ವಸ್ತಿ ವಾಚನ, ಗಣಪತಿ ಪೂಜೆ, ಶುದ್ಧ ಪುಣ್ಯಾಹ, ರಕ್ಷಾಬಂಧನ, ಅಂಕುರಾರ್ಪಣೆ, ಪಂಚಗವ್ಯ ಸ್ಥಾಪನಾ, ನವಗ್ರಹ ಪೂಜೆ, ದ್ವಾರಾರ್ಚನೆ, ಅಷ್ಟದಿಕ್ಷಾಲಕರ ಪೂಜೆ, ಹೋಮ, ಮಹಾಮಂಗಳಾರತಿ ನಡೆಸಿ ತೀರ್ಥಪ್ರಸಾದ ವಿನಿಯೋಗ ಮಾಡಲಾಯಿತು. ಇಂದು ಬೆಳಗ್ಗೆ ಕಳಶಾರಾಧನೆ, ಜಲಾಧಿವಾಸ, ಧಾನ್ಯಾಧಿವಾಸ, ನವಗ್ರಹ ಪೂಜೆ, ಹೋಮ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ನಡೆಯಿತು. ಇಂದು ಸಂಜೆ 6:30ಕ್ಕೆ ಗಣಪತಿ ಪೂಜೆ, ಪುಣ್ಯಾಹ, ಕಳಶಾರಾಧನೆ, ಮೂರ್ತಿ ಹೋಮ, ತತ್ರನ್ಯಾಸ ಹೋಮ, ಶಯಾಧಿವಾಸ, ಪುಷ್ಪಾಧಿವಾಸ, ಫಲಾಧಿವಾಸ ಕಾರ್ಯಕ್ರಮಗಳು, ಮಹಾಮಂಗಳಾರತಿ ನೆರವೇರಿಸಿ ತೀರ್ಥಪ್ರಸಾದ ವಿನಿಯೋಗ ಮಾಡಲಾಯಿತು. ನಾಳೆ ಬೆಳಿಗ್ಗೆ 6:30ಕ್ಕೆ ಗಣಪತಿ ಪೂಜೆ, ಪುಣ್ಯಾಹ, ನೇತ್ರೋಲನ, ಪ್ರಾಣ ಪ್ರತಿಷ್ಠಾಪನಾ ಹೋಮ, ಶಾಂತಿ ಹೋಮ, ಪೂರ್ಣಾಹುತಿ, ಬೆಳಗ್ಗೆ 10ರಿಂದ 11 ಗಂಟೆಗೆ ಕುಂಭಾಭಿಷೇಕ ನೆರವೇರಲಿದೆ. ಅಲ್ಲದೆ ಬುಧವಾರವೇ ಮಂತ್ರಪುಷ್ಪ, ರಾಷ್ಟ್ರಾಶೀರ್ವಾದ, ಮಹಾಮಂಗಳಾರತಿ ಕಾರ್ಯಕ್ರಮಗಳನ್ನು ನೆರವೇರಿಸಿ ತೀರ್ಥಪ್ರಸಾದ ವಿನಿಯೋಗ ಮಾಡಲಾಗುವುದು. ಭಕ್ತರು ಗಂಗಮಾಂಬಾದೇವಿ ದೇವಾಲಯದ ಕುಂಭಾಭಿಷೇಕ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಆಯೋಜಕರು ಕೋರಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಏನಿವತ್ತು ನಿನ್ನೆ 28, 29, 30 ಏನು ಕಾರ್ಯಕ್ರಮಗಳು ನಮ್ಮ ಗಂಗಮಾಂಬ ಸೇವಾ ಅಭಿವೃದ್ಧಿ ಸಂಘದಿಂದ ಹಮ್ಮಿಕೊಂಡಿದ್ದೀವಿ. ಎಲ್ಲ ಗಂಗಮ್ಮ ಶ್ರೀ ಗಂಗನಮದ್ದಿ ಗ್ರಾಮ ಅಭಿವೃದ್ಧಿ ಸಂಘ, ಗಂಗಮಾಂಬ ದೇವಿಯ ಭಕ್ತರು, ಎಲ್ಲ ನಮ್ಮ ಗ್ರಾಮಸ್ಥರು, ವಾರ್ಡಿಂದ ಏನೇನು ಎಲ್ಲ ದಾನಿಗಳು, ಈ ಚಿಕ್ಕಬಳ್ಳಾಪುರ ಆಗಿರೋದು ಬೇರೆ ಬೇರೆ ಕಡೆಯಿಂದ ಸುಮಾರು ಜನ ನಮಗೆ ದಾನಿಗಳು ದಾನ ಮಾಡಿದ್ದಾರೆ. ಇವತ್ತು ಈ ದೇವಸ್ಥಾನ ಆಗಬೇಕು ಅಂದರೆ ಒಂದಕ್ಕೆ ಅಲ್ಲ, ಒಂದು ಸಾವಿರಾರು ಜನ ಇವತ್ತು ನಮಗೆ ಅನುಕೂಲ ಮಾಡಿರೋದಕ್ಕೆ ಈ ದೇವಸ್ಥಾನ, ಈ ಟೆಂಪಲ್ಲು ಈ ಥರ ಉದ್ಭವ ಆಗಿದೆ. ಏನು 3 ದಿವಸ ಪ್ರೋಗ್ರಾಮ್ ನಾವು ಕಳಶ ಸ್ಥಾಪನೆ, ನಾವು ಕುಂಭಾಭಿಷೇಕ ಅಂದ್ಕೊಂಡಿದ್ದೀವಿ. ಇವತ್ತು ಕಳಶ ಸ್ಥಾಪನೆ ಆಗುತ್ತೆ, ನಾಳೆ ಕುಂಭಾಭಿಷೇಕ ಆಗುತ್ತೆ. ಕುಂಭಾಭಿಷೇಕ ನಮ್ಮ ಇದಕ್ಕೆ ಕಳಶ ಸ್ಥಾಪನೆಗೆ ಎಲ್ಲ ಅಭಿಷೇಕ ಮಾಡಿ ಈ ದೇವರಿಗೆ, ಈ ಗಂಗಮಾಂಬ ದೇವಿಗೆ ಇವತ್ತು ಅಲಂಕಾರ, ಒಂದು ಎಂಡಿ ಕವಚ, ನಮ್ಮ ಬೆಳ್ಳಿ ಕವಚ ನಮಗೆ ಅಲಂಕಾರಕ್ಕೆ ಒಂದು ಶಿವಪ್ರಸಾದ ಅಂತ ಕೊಟ್ಟಿದ್ದಾರೆ ದಾನಿ. ಅವರು ಕೊಟ್ಟಿರೋದಕ್ಕೆ ಇವತ್ತು ಆ ತಾಯಿ ನಮಗೆ ಆ ರೂಪದಲ್ಲಿ ಕಾಣಿಸ್ತಾ ಐತೆ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ. ಏನು ನಮ್ಮ ದೇವಸ್ಥಾನಕ್ಕೆ ಎಲ್ಲರೂ ದಾನ ಮಾಡಿದರೋ ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆ ಮಳೆ ಆಗಲಿ, ಒಳ್ಳೆ ಬೆಳೆ ಆಗಲಿ, ನಮ್ಮ ಗಂಗನಮಿದ್ದಿ ಗ್ರಾಮಸ್ಥರಿಗೂ ತುಂಬ ಅನುಕೂಲ ಮಾಡಿಕೊಡ್ಲಿ ತಾಯಿ ಅಂತೇಳಿ ನಾವು ಈ ಪೂಜೆಯನ್ನು ಇಟ್ಕೊಂಡಿದ್ದೀವಿ. ಎಲ್ಲರಿಗೂ ಇವತ್ತು 3 ದಿನ, ಇವತ್ತು ವಿಶೇಷ ಪೂಜೆ. ನಿನ್ನೆ ಹೂವಿನ ಅಲಂಕಾರ ಇತ್ತು, ಈ ದಿನ ಇವತ್ತು ಬೆಳ್ಳಿ ಕವಚ ಕೊಟ್ಟರು. ಇವತ್ತು ಬೆಳ್ಳಿ ಕವಚ, ಬೆಳಗ್ಗೆಯಿಂದ ಹೋಮ ಇತ್ತು, ಸುದರ್ಶನ ಹೋಮ. ನಾಳೆನೂ ಹೋಮ ಇದೆ. ನಾಳೆ ಪೂರ್ಣಾವತಿ 12:30 ಪೂರ್ಣಾವತಿ ಆಗುತ್ತೆ. ಆಮೇಲೆ ಅಭಿಷೇಕ ಆಗುತ್ತೆ, ಕುಂಭಾಭಿಷೇಕ. ಎಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ, ಸುಮಾರು ಭಕ್ತಾದಿಗಳು. ಅನ್ನಸಂತರ್ಪಣೆ ನಡೀತಾ ಐತೆ. ಆ ತಾಯಿ ಆಶೀರ್ವಾದದಿಂದ ಎಲ್ಲ ಅನ್ನಸಂತರ್ಪಣೆ, ಎಲ್ಲ ಕಾರ್ಯಕ್ರಮಗಳು ವೈಭೋಗದಿಂದ ಮಾಡ್ಕೊತಾ ಇದೆ ಆ ತಾಯಿ ಬಂದವ್ರಿಗೆಲ್ಲ ಒಳ್ಳೇದು ಮಾಡಿ ಎಲ್ಲ ಈ ಗ್ರಾಮಸ್ಥರಿಗೂ ಅನುಕೂಲ ಮಾಡಬೇಕು ಅಂತ ನಮ್ಮಲ್ಲಿ ನಾವು ಕೇಳ್ಕೊತೀವಿ. ಅಂಬರೀಶ್ ಎನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.